ಎಲ್ಲ ಆತ್ಮಜ್ಯೋತಿಗಳಿಗೆ ನನ್ನ ಸಾಷ್ಟಾಂಗ ಪ್ರಣಾಮಗಳು. ಈ ದಿನದ ಚಿಂತನೆ ವಿಷಯ ಸುಷುಪ್ತಿ ಅಥವಾ ಗಾಢನಿದ್ದೆ. ನಮಗೆ 3 ಅವಸ್ಥೆಗಳು: ಜಾಗೃತ, ಸ್ವಪ್ನ ಮತ್ತು ಸುಷುಪ್ತಿ. ನಾವು ಯಾವುದನ್ನು ಸತ್ಯ ಅಂತ ತಿಳ್ಕೊಳ್ತೇವೆ? ಎಚ್ಚರದ ಸ್ಥಿತಿಯ ಜಾಗೃತ ಸತ್ಯ ಅಂತ ತಿಳ್ಕೊಳ್ತೇವೆ. ಅಲ್ಲಿಂದ ಕನಸಿಗೆ ಹೋದೆ, ಅದೆಲ್ಲ ಕನಸು ಅಂತ ಹೇಳ್ತೇವೆ. ಇಲ್ಲ ಗಾಢ ನಿದ್ದೆಗೆ ಹೋಗಿದ್ದೆ ಅಂತ ಹೇಳ್ತೇವೆ. ನಾವೇನು ತಿಳ್ಕೊಳ್ತೇವೆ? ಎಚ್ಚರದ ಸ್ಥಿತಿ ನಮ್ಮ ಸಹಜ ಸ್ಥಿತಿ ಅಂತ. ಸಾಯುವ ಮುಂಚೆ ನಮ್ಮ ಸ್ಥಿತಿ ಏನಾಗಿತ್ತು? ಅಲ್ಲ, ಬದುಕುವ ಮುಂಚೆ ನಮ್ಮ ಸ್ಥಿತಿ ಏನಾಗಿತ್ತು? ಹುಟ್ಟುವ ಮುಂಚೆ. ಸತ್ತ ಮೇಲೆ ನಮ್ಮ ಸ್ಥಿತಿ ಏನಾಗುತ್ತೆ? ಅದು ಎಚ್ಚರ ಇರೋ ಸ್ಥಿತಿನೋ? ಹಾಗೆ 3 ಸ್ಥಿತಿಗಳಲ್ಲಿ ಜಾಗೃತ ಸ್ಥಿತಿ, ಸ್ವಪ್ನ ಸ್ಥಿತಿ ಮತ್ತು ಸುಷುಪ್ತಿ ಗಾಢನಿದ್ದೆ, ಇದರಲ್ಲಿ ಯಾವುದು ನಮ್ಮ ನಿಜವಾದ ಸ್ಥಿತಿ? ನಿಜವಾದ ಅವಸ್ಥೆ ಯಾವುದು? ಗಾಢ ನಿದ್ದೆಯಲ್ಲಿ ನನಗೆ ಶಾಂತಿಯ ಅನುಭವ ಇದೆ. ಗಾಢ ನಿದ್ದೆಯಲ್ಲಿ ನನಗೆ ಏನು ಅನುಭವ ಇದೆ? ಬೇರೆ ಯಾವುದು ಇಲ್ಲ ಅನ್ನೋ ಅನುಭವ ಇದೆ. ಬೇರೆ ಏನು ವಸ್ತುಗಳಿಲ್ಲ ಅಂತ ಅನುಭವ ಇದೆ. ಹಾಗಿದ್ರೆ ಶಾಂತಿ ಎಲ್ಲಿದೆ ಬಂತು? ನನ್ನ ಶಾಂತಿಯನ್ನು ನಾನು ನೇರವಾಗಿ ಅನುಭವಿಸಿದೆ. ನನಗೆ ಅರಿವಿದೆ ಮತ್ತು ಶಾಂತಿ ಇದೆ. ಹಾಗಾಗ್ಬಿಟ್ಟು ಅರಿವು ಮತ್ತು ಶಾಂತಿ ನನ್ನ ಸ್ವಭಾವ ಅಂತ ನನಗೆ ಗೊತ್ತಾಯಿತು. ಯಾವುದಲ್ಲಿ? ಗಾಢ ನಿದ್ದೆಯಲ್ಲಿ. ಬೇರೆ ಯಾವ ವಸ್ತುಗಳಿಲ್ಲ. ಎಚ್ಚರ ಆದಾಗ ಬೇರೆ ವಸ್ತುಗಳು ಕಂಡು ಬಂದವು. ಆ ಬೇರೆ ವಸ್ತುಗಳಿಗೆ ನಾನು ಏನಾದರೂ ತಿಳ್ಕೋಬೇಕಾದ್ರೆ ನನಗೆ ಮನಸ್ಸು ಬೇಕು, ಬುದ್ಧಿ ಬೇಕು, ದೇಹ ಬೇಕು. ಈ ಮನಸ್ಸು, ಬುದ್ಧಿ, ದೇಹಗಳಿಗೆ ಒಂದು ತನ್ನದೇ ಪರಿಮಿತಿ ಇದೆ. ಹಾಗಾಗ್ಬಿಟ್ಟು ಎಚ್ಚರ ಸ್ಥಿತಿಯಲ್ಲಿ ನನಗೆ ಯಾವುದೇ ಸತ್ಯವನ್ನು ಕಾಣಲಿಕ್ಕೆ ಸಾಧ್ಯ ಇಲ್ಲ. ಎಚ್ಚರ ಸ್ಥಿತಿಯಲ್ಲಿ ಏನೇ ಕಾಣೋದು ಈ ಮನಸ್ಸು, ಬುದ್ಧಿ, ದೇಹಗಳು ತೋರಿಸಿದ್ದು. ಸ್ವಪ್ನ ಸ್ಥಿತಿಯಲ್ಲಿ ಏನಾಗುತ್ತೆ? ಸ್ವಪ್ನ ಸ್ಥಿತಿಯಲ್ಲಿ ಏನಾಗುತ್ತೆ? ಎಚ್ಚರ ಸ್ಥಿತಿಯಲ್ಲಿ ಏನು ಕಾಣಿರ್ತೇವೆ ಅದರ ನೆನಪುಗಳು ಉಳಿದಿರ್ತವೆ, ಅದು ಕನಸಲ್ಲಿ ಬರ್ತದೆ. ಹಾಗಿದ್ದರೆ ಈ 3 ಅವಸ್ಥೆಗಳಲ್ಲಿ ನಮ್ಮ ನಿಜವಾದ ಅವಸ್ಥೆ ಯಾವುದು? ಗಾಢ ನಿದ್ದೆ ನಮ್ಮ ನಿಜವಾದ ಸ್ಥಿತಿ. ಆ ಗಾಢ ನಿದ್ದೆಯಲ್ಲಿ ಅರಿವಿದೆ, ನಾನು ಅನ್ನೋ ಅರಿವಿದೆ. ಆ ಗಾಢದಲ್ಲಿ ನಾನು ಶಾಂತಿ ಅನ್ನೋ ಅರಿವಿದೆ. ಬೇರೆ ಯಾವ ವಸ್ತುಗಳಿಲ್ಲ. ಈ ವಸ್ತುಗಳೆಲ್ಲಿಂದ ಬಂದು? ನಮ್ಮ ಸಂಸ್ಕಾರಗಳಿಂದ ಮೂಡಿ ಬಂದು. ಆ ಸಂಸ್ಕಾರಗಳು ಹೊರಗೆ ಬರ್ತವೆ, ಅದು ಪ್ರಪಂಚ ಕಾಣ್ತದೆ. ಸಂಸ್ಕಾರಗಳು ಹೊರಗೆ ಬರ್ತವೆ, ಅದು ಕನಸಾಗಿ ಕಾಣ್ತದೆ. ಹಾಗಾಗ್ಬಿಟ್ಟು ಈ 3 ಅವಸ್ಥೆಗಳಲ್ಲಿ ಗಾಢ ನಿದ್ದೆ ನನ್ನ ನಿಜವಾದ ಅವಸ್ಥೆಯನ್ನು ನಾವು ತಿಳಿದುಕೊಂಡ್ರೆ ನಾವು ಪ್ರಪಂಚವನ್ನು ನೋಡೋ ದೃಷ್ಟಿಕೋನ ಬೇರೆ ಆಗ್ತದೆ. ಇದು ಪ್ರಪಂಚ ಎಚ್ಚರ ಸ್ಥಿತಿ ಒಂದು ಕನಸಾಗುತ್ತದೆ. ಕನಸು, ಆ ಕನಸಲ್ಲಿ ಇನ್ನೊಂದು ಕನಸು ಆಗ್ತದೆ. ಹಾಗಾಗ್ಬಿಟ್ಟು ನಮ್ಮ ಸ್ಥಿತಿ ಯಾವುದು? ನಿಜವಾದ ಸ್ಥಿತಿ ಗಾಢ ನಿದ್ದೆ. ಹುಟ್ಟುವ ಮುಂಚೆ ನಾವು ಗಾಢ ನಿದ್ದೆಯಲ್ಲಿದ್ವಿ. ಸತ್ತ ಮೇಲೆ ನಾವು ಗಾಢ ನಿದ್ದೆಯಲ್ಲಿರ್ತೇವೆ. ಗಾಢ ನಿದ್ದೆ ನನ್ನ ಸಹಜ ಸ್ಥಿತಿ, ಅದು ಆನಂದಮಯ ಸ್ಥಿತಿ. ಇದೇ ಅದ್ವೈತ, ಅಲ್ಲಿ ಬೇರೆ ಯಾರಿಲ್ಲ. ಕ್ಲಿಯರ್?